ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತಾ, ಏನಪ್ಪ ಇನ್ನೂ ಸಡನ್ನಾಗಿ ಒಂದು 2-3 ವೀಡಿಯೋ ಹಾಕ್ದ, ಮತ್ತು ನಾಪತ್ತೆ ಹಾಕ್ಬಿಟ್ಟ, ಎಲ್ಲೂ ಕಾಣಿಸ್ಕೊಳ್ತಾನೆ ಇರಲಿಲ್ಲ. ವಾಟ್ಸಪ್ಪಲ್ಲಿಲ್ಲ, ಇನ್ಸ್ಟಾಗ್ರಾಮಲ್ಲಿಲ್ಲ, ಫೇಸ್ಬುಕ್ಕಲ್ಲಿಲ್ಲ, ಎಲ್ಲ ಕಡೆ ಇನ್ಯಾಕ್ಟಿವೇಟ್ ಆಗಿಬಿಟ್ಟಿದ್ದೆ ಕಂಪ್ಲೀಟಾಗಿ ಅಂತ ಅಂದ್ಕೊಳ್ತಾ ಇರ್ತೀರಾ. ಯಾಕಂದರೆ ನನ್ನ ಮೊಬೈಲ್ ಡಿಸ್ಪ್ಲೇ ಹಾಳಾಗಿತ್ತು. ಸೊ ಅದನ್ನು ಇವಾಗ ಸರಿ ಮಾಡಿಸಿದ್ದೀನಿ. ಏನಪ್ಪ ಇವಾಗ ವಿಷಯ ಅಂತ ಈಗ ಆಲ್ರೆಡಿ ತಮಿಳಲ್ಲಿ ನೋಡಿರ್ತೀರ, ಹೆಲ್ಮೆಟ್ ಮೌಂಟ್ ಹೆಂಗಪ್ಪ ಮಾಡೋದು ಅಂತ. ಇವಾಗೆಲ್ಲ ಸಾಕಷ್ಟು ಅಡ್ವಾನ್ಸ್ಡಾಗಿ ಏನಂತೀವಿ, ಚಿನ್ ಮೌಂಟ್ ಮತ್ತು ಸ್ಟ್ರಿಪ್ಗಳು ಬಂದಿದೆ, ಅಡ್ವಾನ್ಸ್ ಆಗಿರುವಂಥದ್ದು. ಸೊ ಒಂದು ನಿಮಿಷ, ಅಡ್ವಾನ್ಸ್ ಆಗಿ ಬಂದಿರೋದ್ರಲ್ಲಿ ಹೇಗಪ್ಪ ಇರುತ್ತೆ ಅಂತಂತಂದರೆ, ಚಿನ್ ಮೌಂಟ್ಗೆ ಆಲ್ರೆಡಿ ಇದನ್ನೇ ಟ್ರೈಪಾಡ್ ಮತ್ತು ಏನು ಟ್ರೈಪಾಡ್ ಮೌಂಟ್ ಅಂತ ಹೇಳ್ತೀವಿ, ಅದನ್ನು ಇನ್ಬಿಲ್ಟಾಗಿ ಅಥವಾ ಜೆ ಮೌಂಟನ್ನು ಇನ್ಬಿಲ್ಟಾಗಿ ಅದಕ್ಕೆ ಫಿಟ್ ಮಾಡಿರ್ತಾರೆ. ಫಸ್ಟಿಂದ ಬರೋಣ. ಮೊದಲಿಗೆ ನೀವೊಂದು ಹೆಲ್ಮೆಟ್ ಪರ್ಚೇಸ್ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿರೋ ಸ್ಪಾಂಜಸ್ನೆಲ್ಲ ರಿಮೂವ್ ಮಾಡೋ ರೀತಿ ಇರಬೇಕು. ಇದು ವೈರ್, ಇದು ಮೈಕ್, ಅದು ಸಿಂಪಲ್ಲಾಗಿ ಏನಂದರೆ ಈ ರೀತಿ ಸ್ಪಾಂಜಸ್ ಇದೆಯಲ್ಲ ಕಾಣ್ತಿರುತ್ತೆ ಅಂದ್ಕೊಳ್ತೀನಿ. ಇದು ನೀವು ರಿಮೂವ್ ಮಾಡೋ ರೀತಿ ಇರಬೇಕು ಸ್ಪಾಂಜಸ್ನ. ನಾನು ರಿಮೂವ್ ಮಾಡ್ತಿಲ್ಲ, ಏನಕ್ಕೆ ನಾನು ಆಲ್ರೆಡಿ ಮೈಕ್ ವೈರ್ನ ಹಾಕಿದ್ದೀನಿ ಇದಕ್ಕೆ. ಸೊ ಅದಕ್ಕೂ ಎಕ್ಸ್ಟ್ರಾ ಟೈಮ್ ಮಾಡೋದು ಬೇಡ ಅಂತ, ವಿತಿನ್ ಒಂದು 5 ನಿಮಿಷ ಒಳಗಡೆ ವೀಡಿಯೋ ಮುಗಿಸ್ಬೇಕು ಅಂತ. ಬಿಕಾಸ್ ಎಲ್ರಿಗೂ ಬೇಗ ಗೊತ್ತಾಗಿ ಈ ವೈರ್ ಏನಪ್ಪ ಅಂತ ಹೇಳಿ ನಾನು ಮೈಕ್ ಹಾಕಿದ್ದೀನಿ ಆಲ್ರೆಡಿ. ಸ್ಪಾಂಜಸ್ನ ರಿಮೂವ್ ಮಾಡಿ ಇಲ್ಲಿ ನೋಡ್ಬೋದು, ಇಲ್ಲಿ ಮೈಕ್ ಇದೆ ನಿಮ್ಗೆ ಕಾಣುತ್ತೆ. ಸೊ ಟ್ರಯಲ್ ವೀಡಿಯೋ ನೀವು ಆಲ್ರೆಡಿ ವೀಡಿಯೋಸ್ ಎಲ್ಲ ನೋಡಿದ್ದೀರಾ ನಾನು ಹೆಂಗೆ ಮಾಡ್ತಿರ್ತೀನಿ ಅಂತ. ಸೊ ಇದು ಮೈಕ್ ವೈರು. ನಾನು ಯೂಸ್ ಮಾಡ್ತಿರೋ ಮೈಕ್ ಯಾವುದಪ್ಪ ಅಂತ ಕೇಳಿದ್ರೆ motovlogger AU 400 ಅಂತ. ಇಲ್ಲಿ ಇದ್ರದ್ದು ಮಾಡೆಲ್ ನೇಮ್ ಇದೆ ನೋಡಿ, AU 400 ಅಂತ. ಸೊ ಇದು ಮೊಬೈಲಲ್ಲಿ ಈಗ ವಿಡಿಯೋ ಮಾಡ್ತಿರೋದು ಕೂಡ ಮೊಬೈಲಲ್ಲೇ, ಅದಕ್ಕೆ ಅಷ್ಟು ನೀಟಾಗಿ ಇದು ಫೋಕಸ್ ಆಗ್ತಿಲ್ಲ. ಸೆಲ್ಫಿ ಕ್ಯಾಮ್ರಾದಲ್ಲಿ ಮಾಡ್ತಾ ಇರೋದು. ಸೊ ಇದು ಮೇ ಬಿ ಉಲ್ಟಾಗಿ ಕಾಣ್ತಿರ್ಬೋದು ನಿಮಗೆ. ಮತ್ತು ಈಗ ರೆಕಾರ್ಡ್ ಮಾಡೋಕ್ಕೆ ಇಲ್ಲಿ ಯಾವ ಮೈಕಪ್ಪ ಯೂಸ್ ಮಾಡ್ತೀರಂದರೆ motovlogger AU 100 ಅಂತ. ಇದು ಫೋಕಸ್ ಆಗ್ತಿದೆಯಾ ಗೊತ್ತಿಲ್ಲ. ಬೇಕಾದ್ರೆ ನಾನು ಇದನ್ನು ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋಕ್ಕೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಮತ್ತು ನಾನು ಯೂಸ್ ಮಾಡ್ತಾ ಇರೋದು ಚಿನ್ ಮೌಂಟ್ ಅಂತ. ಸೊ ಸಾಕಷ್ಟು ಜನ ಎಲ್ಲ ಹೇಳಿ ತೋರಿಸಿದ್ದಾರೆ, ಲೈಕ್ ಇಲ್ಲಿಗೆ ಎಮ್ ಸೀಲ್ನ ಯೂಸ್ ಮಾಡಿ 3M ಟೇಪ್ದು ಒಂದು ಮೌಂಟ್ ಬರುತ್ತೆ, ಅದನ್ನು ಪ್ಲೇಸ್ ಮಾಡಿ ಅಂತ ಎಲ್ಲ ಸಾಕಷ್ಟು ಜನ ಹೇಳಿದ್ದಾರೆ, ಬೇರೆ ಯೂಟ್ಯೂಬರ್ಸ್ ಎಲ್ಲ. ಬಟ್ ಸ್ಪೇರ್ ಹೆಲ್ಮೆಟ್ ಇದ್ದರೆ ಓಕೆ, 2 ಹೆಲ್ಮೆಟ್ ಇದ್ದಾಗ ನೀವು ಆ ಥರ ಯೂಸ್ ಮಾಡ್ಬೋದು. ಲೈಕ್ ನೀವು ಕಂಪ್ಲೀಟ್ ಡೇ ಬೈ ಡೇ ಟ್ರಾವೆಲಿಂಗ್ ಮಾಡ್ತಾಯಿರ್ತೀನಿ, ಲಾಗ್ ಮಾಡ್ತಾಯಿರ್ತೀನಿ ಅಂತ ಅಂದಾಗ ನೀವು ಯೂಸ್ ಮಾಡ್ಬೋದು. ಬಟ್ ನಾನು ಕಂಪ್ಲೀಟಾಗಿ ಡೇ ಬೈ ಡೇ ರೈಡ್ ಮಾಡೋಕ್ಕಾಗಲ್ಲ. ನಾನು ಫಿಕ್ಸ್ ಮಾಡಿಕೊಂಡು ಇಯರ್ಲಿ 2 ಅಥವಾ 3 ರೈಡ್ ಮಾಡಿದ್ರೆ ಹೆಚ್ಚು. ಸೊ ನನಗೆ ಅದು ಅಷ್ಟು ಯೂಸ್ಫುಲ್ ಅಂತ ಅನ್ನಿಸ್ಲಿಲ್ಲ. ಸೊ ನಾನು ಹುಡುಕಿದಾಗ ನನಗೆ ಸಿಕ್ಕಿದ್ದು ಟೆಲಿಸನ್ ಅನ್ನೋ ಕಂಪ್ನಿದು ಚಿನ್ ಮೌಂಟ್, ಯಾಂತ್ರಾಲಯ ಸ್ಕೂಲ್ ಆಫ್ ಗ್ಯಾಜೆಟ್ಸ್ ಅವ್ರ ಕಡೆಯಿಂದ ಇದು ಈ ಥರ ಚಿನ್ ಮೌಂಟ್ ಬಂದಿತ್ತು. ಆ್ಯಕ್ಚುಲಿ ಇದು 2 ಇಯರ್ಸ್, ಐ ಥಿಂಕ್ 2 ಇಯರ್ಸ್ ಬ್ಯಾಕ್ ಅಂದ್ಕೊಳ್ತೀನಿ ಬಂದಿರೋದು. ಇವಾಗ ಬರ್ತಾ ಇರೋ ಹೊಸ ಮೌಂಟ್ಸ್ಗಳೆಲ್ಲ ಹೇಗಿದೆಯಪ್ಪ ಅಂತಂತಂದರೆ, ಇದು ಆ್ಯಕ್ಚುಲಿ ಜೆ ಮೌಂಟ್ ಅಂತ ಹೇಳ್ತೀವಿ. ಇದನ್ನು ಈ ರೀತಿ ಇರುತ್ತೆ. ಸೊ ಇಲ್ಲಿ ನಿಮ್ಮ ಗೋಪ್ರೋಸ್ ಅಥವಾ ಮೊಬೈಲ್ ಹೋಲ್ಡರ್ ಮಾಡೋದಕ್ಕೆ ಅದಕ್ಕೊಂದು ಟ್ರೈಪಾಡ್ ಮೌಂಟ್ ಅಂತ ಹೇಳ್ತೀವಿ. ಇದನ್ನು ಟ್ರೈಪಾಡ್ ಮೌಂಟ್ ಹೇಳ್ತೀವಿ. ಸೊ ನೀವು ಮೊದಲಿಗೆ ಇದನ್ನು ಈ ರೀತಿ ಹಾಕ್ಕೊಳ್ಳಿ. ಕೆಳಗಡೆಯಿಂದನಾದರೂ ಹಾಕ್ಬೋದು, ಮೇಲ್ಗಡೆಯಿಂದನಾದರೂ ಹಾಕ್ಬೋದು. ಇದ್ರ ಪ್ರೈಸಸ್ ಎಲ್ಲ ಏನಿರುತ್ತಪ್ಪ ಅಂತಂದರೆ 150 ಸ್ಟಾರ್ಟ್ ಆಗುತ್ತೆ. ಮತ್ತು ಚಿನ್ ಮೌಂಟು ನಿಮಗೆ ಅರೌಂಡ್ 350 ಅಥವಾ 400 ಸ್ಟಾರ್ಟ್ ಆಗುತ್ತೆ. ಇವಾಗ ಈ ಥರ ಕಂಪ್ಲೀಟ್ ಹಿಂಗಿದೆಯಲ್ಲ, ಇದ್ರ ಜೊತೆ ಒಂದು ಟ್ರೈಪಾಡ್ ಬೇಸ್ ಮೌಂಟ್ ಅಂತ ಬರುತ್ತೆ ಈ ಥರ. ನಾನು ಇದನ್ನು ಈಗ ಪ್ಲೇಸ್ ಮಾಡ್ಕೊಳ್ತೀನಿ ಇಲ್ಲಿಗೆ. ಸೊ ಈಗ ನಾನು ಈ ಸೆಟಪ್ ಏನಾಗಿದೆ, ಈ ಥರ ಕಂಪ್ಲೀಟ್ ಸೆಟಪ್ ಇವಾಗ ಫುಲ್ ಫಿಕ್ಸಡ್ ಆಗೇ ಬರ್ತಾಯಿದೆ. ಅದು ಮೋಸ್ಟ್ಲಿ ಅರೌಂಡ್ ನಿಮಗೆ ಒಂದು 500 ರೂಪೀಸ್ಗೆಲ್ಲ ಸಿಗ್ಬೋದು. ನಾನೀಗ ರೀಸೆಂಟಾಗಿ ಇನ್ಸ್ಟಾದಲ್ಲಿ ನೋಡಿದ್ದೊಂದು J2 ಪ್ರಾಡಕ್ಟ್ಸ್ ಅವ್ರ ಕಡೆಯಿಂದ ಇನ್ಸ್ಟಂಟಾಗಿ ಈ ಥರ ಕೊಡ್ತಾ ಇದ್ದಾರೆ. ಬೇಕಾದ್ರೆ ನಾನು ಅವ್ರ ಇನ್ಸ್ಟಾ ಐ ಡಿನ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಮತ್ತು ಬೇಕಾದ್ರೆ ಆನ್ಲೈನಲ್ಲಿ ಬೇರೆ ರೀತಿ ಕೂಡ ಪರ್ಚೇಸ್ ಮಾಡ್ಬೋದು.
ಸೊ ನಾನಿದನ್ನೀಗ ಅಸೆಂಬಲ್ ಮಾಡ್ತೇನೆ ನೋಡಿ. ಸಿಂಪಲ್ಲಾಗಿ ಅಲ್ಲಾಡಲ್ಲ, ಏನಾಗಲ್ಲ. ನಾನು ಇದ್ರಲ್ಲಿ ಆಫ್ ರೋಡಿಂಗ್ ಕೂಡ ಮಾಡಿದ್ದೀನಿ. ಆ ವೀಡಿಯೋಸ್ಗಳು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಆರಾಮಾಗಿ ನಾನು ಇದನ್ನು ಕೆಳಗಡೆ ಪ್ಲೇಸ್ ಮಾಡ್ತೀನಿ. ಈ ರೀತಿ ಕೆಳಗಡೆ ಪ್ಲೇಸ್ ಮಾಡಿ ನಿಮ್ಮ ಇದ್ರ ಜೊತೆಗೆ ಒಂದು ಸ್ಕ್ರೂ ಬೇಕಾಗಿತ್ತು, ಈ ಥರ ಮೌಂಟ್ ಸ್ಕ್ರೂ ಅಂತ ಹೇಳ್ತೇವೆ ಅದನ್ನು. ಸೊ ಅದನ್ನು ಹಾಕಿ ಇಲ್ಲಿಗ ಪ್ಲೇಸ್ ಮಾಡಿ, ನಿಮ್ಗೆ ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲ್ಗೆ ಹಾಕಿ ಅದನ್ನು ಪ್ಲೇಸ್ ಮಾಡಿ ಹಾಕಿ ಅಷ್ಟೇ. ಪ್ಲೇಸ್ ಮಾಡಿ ನೀಟಾಗಿ ನೋಡ್ಕೊಂಡು ಎಷ್ಟು ಆ್ಯಂಗಲಿಗೆ ಬೇಕು ಅದನ್ನು ಯಾವ ರೀತಿ. ಇದರಲ್ಲಿ 2 ಆಪ್ಷನ್ಸ್ ಥರ ಕೂಡ ನೀವು ಮಾಡ್ಕೋಬೋದು. ಬೇಕಾದ್ರೆ ಇದನ್ನು ಮೇಲ್ ಅಪ್ವರ್ಡ್ಸ್ ಮಾಡ್ಕೊಂಡು ಸ್ವಲ್ಪ ಲೂಸ್ ಮಾಡಿ, ಇದನ್ನು ಈ ರೀತಿ ಅಪ್ವರ್ಡ್ಸ್ ಮಾಡ್ಕೊಂಡು ಬೇಕಾದರೆ ಈ ರೀತಿ ಬೇಕಾದರೂ ರೆಕಾರ್ಡ್ ಮಾಡ್ಬೋದು. ಕಾಣಿಸ್ತಿದ್ಯಾ? ಈ ರೀತಿ ನೋಡಿ, ಅಪ್ವರ್ಡ್ಸ್ ಮಾಡಿ ಬೇಕಾದರೆ ಈ ರೀತಿಯೂ ನೀವು ರೆಕಾರ್ಡಿಂಗ್ ಮಾಡ್ಬೋದು. ಮೊಬೈಲ್ ಆಪ್ಷನ್ಸ್ ಎಲ್ಲ ಸೆಟ್ಟಿಂಗ್ ಕ್ಲಿಕ್ ಮಾಡಲಿಕ್ಕೆ ಸಿಗುತ್ತೆ. ಬಟ್ ಹಾಗೆ ಮಾಡಿದಾಗ ಸ್ವಲ್ಪ ಟಾಪ್ ಆ್ಯಂಗಲ್ ಜಾಸ್ತಿ ಆಗಿಬಿಡುತ್ತೆ, ಟಾಪ್ ಆ್ಯಂಗಲ್ ಜಾಸ್ತಿ ಆಗುತ್ತೆ. ಸೊ ಇದರಲ್ಲಿ ಗುಡ್ ಆಪ್ಷನ್ ಅಂತಂದರೆ ಹೀಗೆ ಮಾಡ್ಕೊಳ್ಳಿ. ನಾನು ಕೂಡ ಹೀಗೆ ರೆಕಾರ್ಡ್ ಮಾಡಿರೋದೆಲ್ಲದನ್ನು. ಇಲ್ಲೇನಪ್ಪ ಏನಾಗುತ್ತಪ್ಪ ಅಂತಂತಂದರೆ ಸ್ವಲ್ಪ ಲಾಕ್ ಸ್ಕ್ರೀನ್ ಬಟನ್ಗೆ ಸ್ವಲ್ಪ ತೊಂದರೆ ಆಗಬಹುದು ನನ್ನ ಪ್ರಕಾರ. ಸೊ ಈಗ ಹಾಕ್ಕೊಬಿಡಿ, ಏನೂ ತೊಂದರೆ ಆಗಲ್ಲ ಅಂತ. ಸೊ ಈಗ ಹಾಕಿ ಇಲ್ಲಿಗೆ ಫಿಟ್ ಮಾಡಿದ್ರೆ ಆಯಿತು, ನಿಮ್ಮ ಮೊಬೈಲ್ ಮೌಂಟ್ ರೆಡಿ. ಮೊಬೈಲ್ ಮೋಟೋಲಾಗ್ ಮಾಡಲಿಕ್ಕೆ ಸಿಂಪಲ್ಲಾಗಿ ಇಷ್ಟೇ. ಸೊ ನಿಮ್ಗೆ ಇಲ್ಲಿ ಯಾವ ರೀತಿ ಹಾಕ್ಕೊಳ್ಬೇಕಪ್ಪ ಅಂತಂತಂದರೆ, ಇಲ್ಲಿ ನಿಮ್ಮ ಲಾಕ್ ಬಟನ್ ಇರುತ್ತೆ, ಡಿಸ್ಪ್ಲೇ ಫೋನ್ ಲಾಕ್ ಬಟನ್ ಇರುತ್ತೆ. ಅದು ಸ್ವಲ್ಪ ಹಿಂದೆ ಇಟ್ಕೊಳ್ಳಿ. ಸೊ ವೈಡ್ ಆ್ಯಂಗಲ್ ಆಪ್ಷನ್ಸ್ನ ಯಾವ ರೀತಿ ಸೆಲೆಕ್ಟ್ ಮಾಡೋಕ್ಕೆ ಜಾಗ ಆಗುತ್ತೆ ಆ ರೀತಿ ಪ್ಲೇಸ್ಮೆಂಟ್ ಮಾಡ್ಕೊಂಡು ನಿಮ್ಮ ಒಂದು ಮೊಬೈಲ್ನ ಪ್ಲೇಸ್ ಮಾಡಿ ನೀವು ಮೋಟೋಲಾಗ್ ಮಾಡ್ಬೋದು. ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಟೈಲ್ಸ್ ಎಲ್ಲೂ ಮಾಡಿಲ್ಲ, ಎಲ್ಲೂ ಹೋಗಿಲ್ಲ. ಸೊ ಇನ್ಮೇಲಿಂದ ವೀಕ್ಲಿ ಅಥವಾ ವೀಕೆಂಡಿಗೆ ಒಂದು ವೀಡಿಯೋ ಹಾಕಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಬೇಗ ನನ್ನ ಮೋಟೋಲಾಗ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ನನ್ನ ಒಂದು ಮೊಬೈಲ್ ಮೌಂಟ್ ಇಷ್ಟೇ ಸಿಂಪಲ್ಲಾಗಿರೋವಂಥದ್ದು. ಎಲ್ಲ ಥಿಂಗ್ಸ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಮತ್ತು ನನ್ನ ಇನ್ಸ್ಟಾ ಪೇಜ್ ಇದೆ, ಅಲ್ಲೂ ಕೂಡ ಡೈಲಿ ಅಪ್ಡೇಟ್ಸ್ ಮಾಡ್ತಾಯಿರ್ತೀನಿ, ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅಂತ. ಸೊ ಇಷ್ಟೇ ಮೊಬೈಲ್ ಮೌಂಟ್ ಮೋಟೋಲಾಗ್ ಮಾಡಲಿಕ್ಕೆ ಸಿಂಪಲ್ಲಾಗಿ ಮೊಬೈಲ್ ಮೌಂಟ್ ಇಷ್ಟೇ. ಹೋಪ್ ಯು ವಿಲ್ ಲೈಕ್ ದಿಸ್ ವಿಡಿಯೋ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಒಬ್ಬ ಮಿಡಲ್ ಕ್ಲಾಸ್ ಸಸ್ತಾ ಮೋಟೋಲಾಗರ್ ಹೆಂಗಪ್ಪ ಆಗೋದು, ಸ್ಟಾರ್ಟ್ ಮಾಡೋದು ಅಂತ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಬಾಯ್.